ಮಕ್ಕಳೇ, ಇವತ್ತಿನ ದಿನ 8ನೇ ತರಗತಿಯ ಸಾರ್ಥಕ ಬದುಕಿನ ಸಾಧಕ ಪಾಠವನ್ನು ಬರೆದಂಥವರು ಎನ್.ಎಸ್. ಲಕ್ಷ್ಮೀನಾರಾಯಣ್ ಭಟ್ ಅವರು. ಮಕ್ಕಳೇ, ಮಾನವನ ಜನ್ಮದ ಸಾರ್ಥಕತೆ ಮೌಲ್ಯಯುತ ಜೀವನವನ್ನು ನಡೆಸುವುದರಿಂದ ಮಾತ್ರ ರೂಪುಗೊಳ್ಳಬಲ್ಲದು. ಅಂದ್ರೆ ಮಾನವನ ಜನ್ಮದ ಸಾರ್ಥಕತೆ ಏನ್ರಿ? ಮೌಲ್ಯಯುತವಾಗಿ ಜೀವನ ನಡೆಸಿದ್ರೆ ಮಾತ್ರ ನಾವು ಸಾರ್ಥಕತೆಯನ್ನು ಹೊಂದ್ತೀವಿ. ಪ್ರತಿಯೊಬ್ಬರಿಗೂ ಸಾಧನೆ ಮಾಡುವಂತಹ ಮೆಟ್ಟಿಲುಗಳ ಅವಕಾಶ ಇರ್ತೈತಿ. ಆದರೆ ಅದನ್ನು ಕೆಲವೊಬ್ಬರು ಮಾತ್ರ ಅವಕಾಶಗಳನ್ನು ಪಡೆದುಕೊಂಡಿರ್ತಾರೆ. ಇಂತಹ ಒಂದು ಸಾರ್ಥಕ ಬದುಕನ್ನು ಕಟ್ಟಿಕೊಂಡು ಮೌಲ್ಯಯುತ ಜೀವನ ನಡೆಸಿದಂತಹ ಮಹಾನ್ ವ್ಯಕ್ತಿಗಳ ಒಂದು ಜೀವನದ ಪ್ರಮುಖ ಘಟನೆಗಳ ಸ್ಥೂಲ ವಿಚಾರಗಳನ್ನು ಕಲಾತ್ಮಕವಾಗಿ ದಾಖಲಿಸುವಂತಹದಕ್ಕೆ ನಾವಿಲ್ಲಿ ಏನಂತ ಕರಿತೀವಿ? ವ್ಯಕ್ತಿ ಚಿತ್ರ ಅಂತ ಇಲ್ಲಿ ಹೇಳ್ತಾರೆ. ಇಂತಹ ಒಂದು ಆತ್ಮಕಥನ ಜೀವನ ಚರಿತ್ರೆಗಳಂತಹ ವ್ಯಕ್ತಿ ಚಿತ್ರವೂ ಸಹ ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖವಾದಂತಹ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗೆ ಅಧಿಕಾರ ಅನ್ನೋದು ಏನಪ್ಪ ಇಲ್ಲಿ ಅಂದ್ರೆ ಮನುಷ್ಯನ ವ್ಯಕ್ತಿತ್ವದ ಸತ್ವ ಪರೀಕ್ಷೆ ಆಗಿರ್ತೈತಿ. ಅದಕ್ಕಿನ್ನ ಸತ್ವ ಪರೀಕ್ಷೆ ಅಂತ ಹೇಳ್ಬೋದು. ಯಾವುದೇ ರೀತಿಯಾದಂತಹ ಆಸೆಗಳಿರಬಾರ್ದ್ರಿ, ಆಮಿಷಗಳಿರಬಾರ್ದು. ಅಂದರೆ ಸ್ವಾರ್ಥ, ತನಗೋಸ್ಕರ ಅಲ್ಲ ಬೇರೆಯವರ ಹಿತವನ್ನು ಬಯಸುವಂತಹ ಅಧಿಕಾರಿಯಾಗಿರಬೇಕು. ಅದೇ ರೀತಿ ಕನ್ನಡ ಸಾಹಿತ್ಯದಲ್ಲಿ ಅಪ್ರತಿಮ ಧೀಮಂತನಾಗಿ ಬೆಳೆದವರು ಡಿ.ವಿ.ಜಿ. ಅವರು. ಡಿ.ವಿ.ಜಿ. ಅವರ ಭಾವಚಿತ್ರ ಇಲ್ಲಿದೆ ನೋಡಿ ಮಕ್ಕಳೇ. ಇವರೇ ಡಿ.ವಿ.ಜಿ. ಅವರು. ಇವರು ಸಾಹಿತಿಯಾಗಿಯೂ ಕೆಲಸ ಮಾಡಿದಾರ, ಪತ್ರಕರ್ತರಾಗಿ ಕೂಡ ಕೆಲಸವನ್ನು ಮಾಡಿದಾರ, ಸಂಪಾದಕರಾಗಿ ಮತ್ತು ರಾಜಕಾರಣಿಯಾಗಿದ್ದರೂ ಸಹ ಬದುಕಿನ ಮೌಲ್ಯಗಳಿಗೆ ಬೆಲೆಯನ್ನು ಕೊಡ್ತಾ ಇದ್ರು. ಇವರು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ. ಇಂತಹ ಒಂದು ಸಾಧಕನ ಆದರ್ಶವಾದಂತಹ ಚಿತ್ರಣವನ್ನು ನಾವಿಲ್ಲಿ ಸಾರ್ಥಕ ಬದುಕಿನ ಸಾಧಕ ಪಾಠದಲ್ಲಿ ನೋಡೋಣ. ಹಾಗಾದರೆ ಈ ಪಾಠವನ್ನು ಬರೆದಂಥವ್ರು ಯಾರೀನ ಹೇಳಿದೆ? ಲಕ್ಷ್ಮೀ ನಾರಾಯಣ್ ಭಟ್ ಅವರು. ಎನ್.ಎಸ್. ಲಕ್ಷ್ಮೀನಾರಾಯಣ್ ಭಟ್ ಅವರು. ಅವರದ ಒಂದು ಪರಿಚಯವನ್ನು ಮಾಡ್ಕೊಳ್ಳೋಣ ಮಕ್ಕಳೇ. ಕವಿ ಪರಿಚಯ. ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ್ ಭಟ್ ಅವರು ಹುಟ್ಟಿದ್ದು 29/10/1936 ಹುಟ್ಟಿದ್ರು. ಎಲ್ಲಿ ಹುಟ್ಟಿದ್ರು? ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿದ್ರು. ಶಿವಮೊಗ್ಗದಲ್ಲಿ ಜನಿಸಿದ್ರು. ಎಲ್ಲಿ ಜನಿಸಿದ್ರಿ? ಶಿವಮೊಗ್ಗದಲ್ಲಿ ಜನಿಸಿದ್ರು. ಯಾವಾಗ? 29/10/1936. ಅವರ ತಂದೆ ಹೆಸರು ಶಿವರಾಮ್ ಭಟ್ರು, ತಾಯಿ ಹೆಸರು ಮೂಕಾಂಬಿಕೆ. ಇವರು ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ಇವರಲ್ಲ ಅಷ್ಟೇ ಅಲ್ಲದ ಶ್ರೇಷ್ಠ ಸಾಹಿತಿಯೂ ಆಗಿದ್ದರು. ಆಮೇಲೆ ಜನಪ್ರಿಯ ಭಾವಗೀತಕರಾದ ಸಮರ್ಥ ಅನುವಾದಕ, ವಿದ್ವಾಂಸ ಮತ್ತು ಉತ್ತಮವಾದಂತಹ ವಾಗ್ಮಿಯೂ ಕೂಡ ಆಗಿದ್ದರು. ಇವರ ಕವನ ಸಂಕಲನಗಳು ಯಾವ ನೋಡ್ರಿ? ವೃತ್ತ, ಚಿತ್ರಕೂಟ, ಸುಳಿ ಇವರ ಪ್ರಸಿದ್ಧ ಧ್ವನಿ ಸುರುಳಿಗಳು. ದೀಪಿಕಾ, ಭಾವಸಂಗಮ, ಬಂದೇ ಬರ್ತಾವ ಕಾಲ, ಬಾರೋ ವಸಂತ, ಅಭಿನಂದನ, ಭಾವೋತ್ಸವ, ಪ್ರೇಮಧಾರೆ. ಮಕ್ಕಳ ಧ್ವನಿ ಸುರುಳಿಗಳು ನಂದನ, ಕಿನ್ನರಿ, ನವಿಲುಗರಿ, ಕಿಶೋರಿ ಮುಂತಾದವುಗಳನ್ನು ಇವರು ಧ್ವನಿ ಸುರುಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. 10 ಸಾಹಿತ್ಯ ಸಾಧಕರ ಜೀವನ ಘಟನೆಗಳ ಬಗೆಗೆ ಬೆಳಕು ಚೆಲ್ಲುವಂತಹ ಸಾಹಿತ್ಯ ರತ್ನ ಸಂಪುಟ ಕೃತಿಯನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಸಾಹಿತ್ಯ ರತ್ನ ಸಂಪುಟ ಕೃತಿ ಅಂತಂದ್ರೆ ಸಾಧಕರ ಜೀವನ ಘಟನೆಗಳ ಬಗ್ಗೆ ಇವರು ಬೆಳಕು ಚೆಲ್ಲುವಂತಹ ರೀತಿಯೊಳಗೆ ರಚನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ 2000ರಲ್ಲಿ ಹೂಸ್ಟನ್ನಿನಲ್ಲಿ ನಡೆದಂತಹ ಪ್ರಥಮ ಅಮೇರಿಕಾ ಕನ್ನಡ ಅಂದರೆ ವಿಶ್ವ ಕನ್ನಡ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿದ್ರು. ಎಲ್ರಿ? ಹೂಸ್ಟನ್ನಿನಲ್ಲಿ. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ್ ಕಾರಂತರ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ ಇವೆಲ್ಲವೂ ಇವರ ಸಾಹಿತ್ಯ ಸೇವೆಗೆ ಸಂದಿವೆ. ಇವರಿಗೆ ಹಲವಾರು ರೀತಿಯ ಪ್ರಶಸ್ತಿಗಳು ಬಂದಿದ್ದಾವು. ಅಷ್ಟೇ ಅಲ್ಲದೆ ನೋಡ್ರಿ, ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ್ ಭಟ್ರವರ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಪ್ರಸ್ತುತ ಗದ್ಯ ಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರಾ ಅಂತಿಲ್ಲಿ ತಿಳಿಸ್ಕೊಳ್ಳಲಾಗಿದೆ.
ಈ ಒಂದು ಪಾಠದ ಸಾರ್ಥಕ ಬದುಕಿನ ಸಾಧಕ ಪಾಠದ ಒಂದು ಆಶಾಭಾವ ಏನಿದೆ, ಸಾರ್ಥಕ ಬದುಕಿನ ಸಾಧಕ ಒಂದು ಪಾಠವನ್ನು ಇವರು ಲಕ್ಷ್ಮೀನಾರಾಯಣ ಭಟ್ರವರು ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಗದ್ಯ ಭಾಗವನ್ನು. ಆಶಾಭಾವ ನೋಡ್ರಿ, ಕನ್ನಡ ನಾಡು ರಸ ಋಷಿಗಳ ಬೀಡು, ನಮ್ಮ ನಾಡು ರಸ ಋಷಿಗಳ ಬೀಡು, ಸಾಧು ಸತ್ಪುರುಷರ ನೆಲೆವೀಡು, ಕನ್ನಡ ನಾಡಿನಲ್ಲಿ ಹಲವಾರು ಸತ್ಪುರುಷರು ಜನಿಸಿ ತ್ಯಾಗ ಜೀವನ ನಡೆಸಿದ್ದಾರೆ, ಇತರರಿಗೆ ಆದರ್ಶ ಪ್ರಿಯರಾಗಿದ್ದಾರೆ. ಇಂತಹ ಋಷಿ ಪ್ರಿಯರಾದವರಲ್ಲಿ ಡಿ ವಿ ಜಿಯವರು ಒಬ್ಬರು. ಅವರು ವಿದ್ಯಾವಂತರು ಆಗಿದ್ದರು, ಸುಸಂಸ್ಕೃತರಾಗಿದ್ದರು. ಅಷ್ಟೇ ಅಲ್ಲದೆ ಅವರು ಸುಮಾರು 66 ಕೃತಿಗಳನ್ನು ಅಂದರೆ ಸುಮಾರು 8,000 ಪುಟಗಳ ಸಾಹಿತ್ಯವನ್ನು, 1,500 ಪುಟ ಬಿಡಿ ಲೇಖನಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಸಿರಿವಂತ ಸಾಹಿತಿ, ಲೇಖಕ, ಪತ್ರಕರ್ತ, ಸಂಪಾದಕ, ಸಾಹಿತಿ ಮತ್ತು ರಾಜಕಾರಣಿಯಾಗಿ ಎಲ್ಲದಕ್ಕೂ ಮಿಗಿಲಾಗಿ ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದೆ, ಯಾವುದೇ ರೀತಿಯಾದಂತಹ ಆಶೆ ಆಮಿಷಗಳಿಗೆ ಒಳಗಾಗದೆ ಆದರ್ಶ ವ್ಯಕ್ತಿಯಾಗಿ ಬಾಳಿ ಬದುಕಿದವರು ಯಾರ್ರೀ? ಡಾಕ್ಟರ್ ಡಿ ವಿ ಜಿ ಗುಂಡಪ್ಪನವರು. ಅವರಿಗಾಗಿ ನೋಡ್ರಿ, ತನಗಾಗಿ ಯಾವುದೇ ರೀತಿಯಾದಂಥ ಆಸೆ ಆಸ್ತಿ ಅಂತಸ್ತುಗಳನ್ನು ಯಾರು ಮಾಡ್ಕೊಂಡಿಲ್ರಿ. ಅವರು ಆದರ್ಶ ವ್ಯಕ್ತಿಯಾಗಿ ರಾಷ್ಟ್ರ ನಿರ್ಮಾಣಕ್ಕಾಗಿ ದಣದಿದ್ದಾರ ಅಂತಿಲ್ಲಿ ನಾವು ಈ ಪಾಠದೊಳಗೆ ನೋಡ್ತಾ ಇದ್ದೀವಿ ಮಕ್ಕಳ. ಅದೇ ರೀತಿ ನಾವು ಕೂಡ ನಮ್ಮ ಜೀವನವನ್ನೇ ಅಳವಡಿಸ್ಕೊಳ್ಳೋಣ ಅವರ ಗುಣಗಳನ್ನು ಅಂತ ಹೇಳ್ತಾ ನೋಡ್ರಿ ಪಾಠವನ್ನು ಹೇಳ್ತಾ ಹೋಗ್ತೀನಿ ನೋಡ್ರಿ ಮಕ್ಕಳೇ. ಇವರು ಡಿ ವಿ ಜಿ ಅವರು ಭಾವಚಿತ್ರ ನೋಡಿದಿರಲ್ಲ ಮಕ್ಕಳೇ. ಡಿ ವಿ ಜಿ ಅವರು ತಮ್ಮೊಡನೆ ಮಾತು ನಿಲ್ಲಿಸಿ ಬಿಟ್ಟರೆಂದು ದಿವಾನ್ ಮಿರ್ಜಾ ಸಾಹೇಬರಿಗೆ ಕಳವಳವಾಗಿ ಹೋಗಿತ್ತು. ಆಪ್ತರೆದುರು ಅದನ್ನು ತೋಡಿಕೊಂಡ್ರು. ಒಮ್ಮಿದ ಮಕ್ಕಳಿಗೆ ಮಾತಾಡೋದು ನಿಂದ್ರಿಸ್ಬಿಟ್ರೆ ಯಾಕೆ ಅವ್ರ ಮನಸ್ಸಿಗೆ ಕಳವಳ ಆಯಿತು. ತಮ್ಮದು ಏನೂ ತಪ್ಪಿಲ್ಲ ಎಂದರು. ನಮ್ದೇನೂ ತಪ್ಪಿಲ್ಲ, ಯಾಕೆ ನೀವು ಮಾತನ್ನು ನಿಲ್ಲಿಸಿದ್ರಿ? ಇಲ್ಲಿ ಏನಪ್ಪ ಅಂತ ನೋಡ್ರಿಲೆ, ಲಕ್ಷ್ಮೀನಾರಾಯಣ ಭಟ್ ಅವರು ಡಿ ವಿ ಜಿ ಅವರ ಬಗ್ಗೆ ಬರೆದಿದ್ದಾರೆ. ಅಂದರೆ ವಿಶ್ವೇಶ್ವರಯ್ಯನವ್ರ ಈ ಪಾಠದಲ್ಲಿ ದಿವಾನರಾಗಿರ್ತಾರೆ, ಅಲ್ಲಿ ನಡೆದಂತಹವುಗಳನ್ನು ಇಲ್ಲಿ ಕಾಣ್ಬೋದು. ಅದಕ್ಕಾಗಿ ಅವರಿವರ ಮೂಲಕ ಪ್ರಯತ್ನ ಕೂಡ ಮಾಡಿದರು. ಬೇರೆಯವರು ಕೂಡ ಇವ್ರು ಏನು ಮಾಡಿದರು? ಪ್ರಯತ್ನ ಮಾಡಿದ್ರು. ಯಾಕೆ ಇವರು ಸುಮಾದರು? ಆ ಕಾಲದ ದೊಡ್ಡ ದಿವಾನರನ್ನು ತಮ್ಮ ಸ್ನೇಹಕ್ಕಾಗಿ ಹೀಗೆ ಹಾತೊರೆಯುವಂತೆ ಮಾಡಿದ ವ್ಯಕ್ತಿಯೇನು ಸಾಮಾನ್ಯರೇ? ನೋಡ್ರಿ, ದಿವಾನರನ್ನು ಇವರು ಸ್ನೇಹ ಮಾಡಬೇಕಾದ್ರೆ ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಹಾಗೆಂದು ಅವರೇನು ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ, SLC ಕೂಡ ದಾಟದ ಓದು, ಭಾರಿ ಶ್ರೀಮಂತರೋ ಎಂದರೆ ದಿನದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂತಹ ಕೆಲಸ. ಸರ್ಕಾರಿ ಉದ್ಯೋಗವಲ್ಲವಾಗಿ ದೊಡ್ಡ ಅಧಿಕಾರವಂತೂ ಅಂತ ಮಾತಂತೂ ಇಲ್ಲವೇ ಇಲ್ಲ. ಆದರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪ್ಪಿತೆನಿಸಿ ಕಳವಳಗೊಂಡಿದ್ದರು. ನೋಡ್ರಿಲ್ಲಿ, ಮಿರ್ಜಾ ಸಾಹೇಬ್ರ ಸ್ನೇಹ ತಪ್ಪಿತೆನಿಸಿ ಕಳವಳಗೊಂಡಿದ್ರು. ಇಂಥ ಸತ್ವಶಾಲಿ ವ್ಯಕ್ತಿತ್ವ ಡಿ ವಿ ಜಿ ಅವರಿಗೆ ಬಂದದ್ದು ಹೇಗೆ? ಕೇವಲ ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಆರ್ಜಿತ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಮಿರ್ಜಾರ ಕಾಲಕ್ಕೆ ಡಿ ವಿ ಜಿ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು. ನೋಡ್ರಿ, ಮಿರ್ಜಾ ಸಾಹೇಬ್ರವರ ಸ್ನೇಹ ಅಂದರೆ ಮೈಸೂರು ರಾಜ್ಯದ ಪರಮೋಚ್ಚಾಧಿಕಾರಿ ಯಾರಿಲ್ಲಿ? ಮಿರ್ಜಾ ಸಾಹೇಬರು. ಅವರ ಸ್ನೇಹವನ್ನು ಕೂಡ ಇವರು ಮಾಡಿದ್ರು. ಮುಂದೆ ಹೋಗ್ತಾ ಹೋಗ್ತಾ ಈ ಪಾಠದೊಳಗೆ ವಿಶ್ವೇಶ್ವರಯ್ಯನವರು ಕೂಡ ಇಲ್ಲಿ ಏನಾಗಿರ್ತಾರ? ದಿವಾನರಾಗಿರ್ತಾರ. ಅದನ್ನು ಕೂಡ ಇಲ್ಲಿ ಅವರ ಸಂಭಾಷಣೆಗಳನ್ನು ಕೂಡ ಇಲ್ಲಿ ನಾವು ಕಾಣ್ಬೋದು ಈ ಪಾಠದೊಳಗೆ ಹೇಳ್ತಾ ಮಕ್ಕಳ. ನೋಡ್ರಿ, ಇಲ್ಲಿ ಡಿ ವಿ ಜಿ ಅವರ ಹುಟ್ಟೂರು. ಹಾಗಾದ್ರೆ ಇವರ ಒಂದು ಜೀವನ ಚರಿತ್ರೆಯನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಡಿ ವಿ ಜಿ ಅವರು ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು. ಅವರು ಹುಟ್ಟಿದ್ದೆಲ್ರಿ ಮುಳಬಾಗಿಲು. ಅವರದು ವೇದಶಾಸ್ತ್ರ ಸಂಪನ್ನರಾದ ಹಿರಿಯರನ್ನು ಒಳಗೊಂಡಂತಹ ಕುಟುಂಬವಾಗಿತ್ತು. ಅವರ ತಂದೆಯ ಹೆಸರು ವೆಂಕಟರಮಣಯ್ಯ, ಅವರ ತಾಯಿ ಹೆಸರು ಅಲ್ಮೇಲಮ್ಮ. ಡಿ ವಿ ಜಿ ಅವರ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿದಂತಹ ವ್ಯಕ್ತಿಗಳು, ತಂದೆ ತಾಯಿಗಳು ಇವರ ಜೀವನಕ್ಕೆ
ಪ್ರಭಾವ ಬೀರಿದಂತಹ ವ್ಯಕ್ತಿಗಳು. ಒಬ್ಬರು ಅವರ ಅಜ್ಜಿ, ಅವ್ರ ಮನೆಯಲ್ಲಿ ಒಬ್ಬರು ಅಜ್ಜಿ ಇದ್ದರು. ಅಂದರೆ ತಾಯಿಯ ತಾಯಿ ಸಾಕಮ್ಮ, ಅಂದ್ರೆ ಅವರ ತಾಯಿಯ ತಾಯಿ, ಅವರ ಹೆಸರೇನ್ರಿ ಇಲ್ಲಿ ಸಾಕಮ್ಮ. ಮಹರ್ಷಿ ಪ್ರಾಯರಾದ ಚೇತನ ಎಂದು DVG ಅವರನ್ನು ವರ್ಣಿಸಿದ್ದಾರೆ. ಮಹರ್ಷಿ ಪ್ರಾಯರಾದ ಚೇತನ್ ಅವರು ಎಂದು ಅಂದರೆ ಚೇತನ ಎಂದು DVG ಅವರನ್ನು ವರ್ಣಿಸಿದ್ದಾರೆ. ಇನ್ನೊಬ್ಬರು ಅವರ ಸೋದರ ಮಾವ ತಿಮ್ಮಪ್ಪ. ಅವರ ಸೋದರ ಮಾವ ಯಾರ್ರೀ? ತಿಮ್ಮಪ್ಪ. ಪ್ರಸಿದ್ಧ ಕೃತಿಯಾದಂತಹ ಮಂಕುತಿಮ್ಮನ ಕಗ್ಗದಲ್ಲಿ ತಿಮ್ಮ ಅವರ ಹೃದಯ ಸ್ಪರ್ಶಿಯಾದ ಚಿತ್ರಣವಿದೆ. ಮಂಕುತಿಮ್ಮನ ಕಗ್ಗ ಅವರು ಬರೆದಂತಹ ಕೃತಿಯಲ್ಲಿ ಹೃದಯ ಸ್ಪರ್ಶಿಯಾದ ಚಿತ್ರಣವಿದೆ ತಿಮ್ಮ ಅಂಥೇಳಿ. ಆ ಚಿತ್ರಣಕ್ಕೆ ಆಧಾರವಾದ ವ್ಯಕ್ತಿತ್ವ ಈ ತಿಮ್ಮಪ್ಪನವರೇ. ಯಾರ್ರೀ? ಅವರ ಸೋದರ ಮಾವ ತಿಮ್ಮಪ್ಪ. DVG ಮುಳುಬಾಗಿಲಿನ ಆಂಗ್ಲೋ ವರ್ನ್ಯಾಕ್ಯುಲರ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ರು. ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕು, ಆದರೆ ಹಣದ ಅನುಕೂಲವಿಲ್ಲ. ನೋಡ್ರಿ, ಅವರು ಮುಳುಬಾಗಿಲಿನೊಳಗೆ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸ್ತಾರೆ. ಎಲ್ಲೇ? ಆಂಗ್ಲೋ ವರ್ನ್ಯಾಕ್ಯುಲರ್ ಶಾಲೆಯೊಳಗೆ. ಅವ್ರಿಗೆ ಮುಂದೆ ಓದಬೇಕಪ್ಪ ಅಂತಂದ್ರೆ ಅವ್ರಿಗೆ ಹಣದ ಅನುಕೂಲತೆಗಳಿರಲಿಲ್ಲ. ಓದು ಇಲ್ಲಿಗೆ ಸಾಕು ಎಂದು ತಂದೆಯವರು ಹೇಳ್ತಾರೆ. ಅವರ ಅಜ್ಜಿನೂ ಕೂಡ ತೀರ್ಮಾನ ಮಾಡ್ತಾರೆ. ಆದರೆ DVG ಅವರ ಭಾಗ್ಯ ಎಂಬಂತೆ ಅವರ ಸಹಾಯಕ್ಕೆ ಬಂದವನು ರಸೂಲ್ ಖಾನ್. ನೋಡ್ರಿ, ಅವ್ರ ಭಾಗ್ಯ ಏನೋ ಗೊತ್ತಿಲ್ಲ, ಅವ್ರ ಸಹಾಯಕ್ಕಂತೇಳಿ ರಸೂಲ್ ಖಾನ್ರವರು ಬರ್ತಾರೆ. ಆತನೊಬ್ಬ ಬಂಡಿ ಹೊಡೆಯುವ ವ್ಯಕ್ತಿ. ನೋಡ್ರಿ, ಅವನೇನು ದೊಡ್ಡ ಶ್ರೀಮಂತನಲ್ಲ, ಬಂಡಿ ಹೊಡೆಯುವಂಥ ವ್ಯಕ್ತಿ, ಬಡವ, ಪ್ರಾಮಾಣಿಕ. DVG ಅವರ ತಂದೆಗೆ ಬೇಕಾದವನು. DVG ಅವರ ತಂದೆಗೆ ಬೇಕಾದವನು ಸ್ನೇಹಿತರಾಗಿದ್ದರು. ಗುಂಡಣ್ಣ ತುಂಬ ಚುರುಕಾದ ಹುಡುಗ. ಅವ್ರಿಗೆ DVG ಅವರಿಗೆ ಗುಂಡಣ್ಣ ಅಂತ ಕರಿತಿದ್ರು. ಅದಕ್ಕೆ ಇವ್ನು ನೋಡ್ರಿ, ರಸೂಲ್ ಖಾನ್ರವ್ರು ಅಂತಾರ, ಗುಂಡಣ್ಣ ಬಹಳ ಚುರುಕದನ, ಜಾಣದನ, ಅವನು ಮುಂದೆ ಓದಲೇಬೇಕು ಅಂತ ರಸೂಲ್ ಖಾನ್ರವರು ಹಠ ಹಿಡಿತಾರ. ನೀವೆಲ್ಲ ಏನಾದರೂ ಹೇಳಿ ಅವನನ್ನು ನನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ ಪೇಟೆ ಅಂದರೆ ಬಂಗಾರಪೇಟೆ ಅಂತ ಹೇಳಿದ್ರು, ಅಲ್ಲಿಗೆ ಹೋಗ್ತೀನಿ. ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ₹1 ಕೈ ಖರ್ಚಿಗೆ ಕೊಟ್ಟು ಬಿಡ್ತೀನಿ. ನೋಡ್ರಿ, ನೀವು ಏನಾದರೂ ಹೇಳಿದ್ರಂದ್ರೆ ಅವ್ನು ಬೆಂಗಳೂರಿಗೆ ರೈಲ್ನಾಗ ಕುಂದ್ರಿಸ್ಕೊಂಡು ಅವನ ಖರ್ಚಿಗೆ ಕೂಡ ನಾವು ₹1 ಕೊಟ್ಟು ಕಳಿಸ್ತೀನಿ. ಅವನು ಹೋದ್ರೂ ಮಾತ್ರ ನೀವೇನು ಮಾಡಬೇಕು? ನಡೆಸಬೇಕು, ನಿಲ್ಲಿಸ್ಬೇಡ್ರಿ ಅಂತ ಇಲ್ಲಿ ರಸೂಲ್ ಖಾನ್ರವರು ಎಲ್ರಿಗೂ ಹೇಳ್ತಾರ. ಎಲ್ರಿಗೂ ಅದು ಆಶ್ಚರ್ಯ ಅನಿಸುತ್ತಾ. ಎಲ್ಲ ಅವನು ಹೇಳಿದಂತೆಯೇ ನಡೆಯಿತು. ಅವ್ರು ಹೇಳ್ದಂಗೆ ನಡೀತು. DVG ಅವರು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ರಸೂಲ್ ಅವರ ದಯೆಯಿಂದ ಏನು ಮಾಡಿದರು? ಶಾಲೆಯನ್ನು ಕಲೀಲಿಕ್ಕೆ ಅನುಕೂಲ ಆಯಿತು. ಹಾಗಾದರೆ ನಂತರ ಮುಂದೆ ನೋಡ್ರಿ, DVG ಅವ್ರಿಗೆ ಏನಾಗ್ತೈತಿ? ವಿಶ್ವೇಶ್ವರಯ್ಯ ಅವರ ದಿವಾನರಾಗಿದ್ದಂತಹ ಕಾಲ, ದೊಡ್ಡವರಾಗಿದ್ದು ನೋಡ್ರಿ, ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದಂತಹ ಕಾಲ ಅದು. ಆವಾಗ ಇವರು DVG ಅವ್ರು ಏನಾಗಿದ್ದರು? ಯುವ ಪತ್ರಕರ್ತರಾಗಿದ್ದರು. ಒಂದು ವಯಸ್ಸಿನ ಪತ್ರಕರ್ತರಾದರು. ದಸರಾ ಉತ್ಸವ ಬಂತು, ಮೈಸೂರಿನ ದಸರಾ ಉತ್ಸವ ಬಂತು. ಆ ಉತ್ಸವದೊಳಗೆ ಪತ್ರಕರ್ತರಾಗಿ ವಿಷಯಗಳನ್ನು ಪತ್ರಿಕೆಯ ಒಳಗೆ ವರದಿಯನ್ನು ನೀಡಿದರು. ಇದಾದ 4 ದಿನಕ್ಕೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡ ಮೊತ್ತ ಸಂಭಾವನೆ ರೂಪದಲ್ಲಿ ಹೋಯಿತು. DVG ತಮಗೆ ಬಂದಿದ್ದ ಹಣವನ್ನು ಬಂದ ಹಣದ ಸಹಿತ ದಿವಾನರಿಗೆ ಬಂದರು. ಅವ್ರು ದಿವಾನರೊಳಗೆ ಯಾಕೆ ಬಂದರು, ಹಣವನ್ನು ತೆಗೆದುಕೊಂಡು ಅನ್ನೋದನ್ನು ಮುಂದಿನ ಅವಧಿಯೊಳಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮಕ್ಕಳ. ಅರ್ಥ ಆಯ್ತಲ್ಲ? ಇಲ್ಲಿ DVG ಅವರು ಯಾವ ರೀತಿಯಾಗಿ ಜೀವನ ನಡೆದು ಬಂತು, ಅವ್ರ ಶಾಲೆ ಎಲ್ಲಿ ಕಲಿತರು, ಅವರಿಗೆ ಯಾರು ಶಾಲೆಯನ್ನು ಕಲಿಸಿದ್ರು ಅನ್ನೋದನ್ನು ನೀವು ತಿಳ್ಕೊಂಡ್ರಿ ಮಕ್ಕಳ. ಮುಂದೆ ಏನಾಯಿತು? ಆ ದಿವಾನರಲ್ಲಿ ಹಣವನ್ನು ತೆಗೆದುಕೊಂಡು ಬಂದು ಯಾವ ರೀತಿ ಮಾತಿನ ಚಕಮಕಿಗಳು ನಡೀತು ಅಥವಾ ಅವರನ್ನು ನಡೆದಂತಹ ವಿಷಯಗಳು ಏನನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ ಮಕ್ಕಳೇ. ಧನ್ಯವಾದಗಳು.